ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ನಮ್ಮ ವೇದಗಳಲ್ಲೂ ಪರಿಸರದ ಬಗ್ಗೆ ಮಾತಾಡಿದ್ದಾರೆ. ವಿಶ್ವ ಪರಿಸರ ದಿನ ಅಂತ ಅಲ್ಲವಾದ್ರೂ ಕೂಡ ಪ್ರತಿದಿನವೂ ಪರಿಸರವನ್ನ ಗೌರವಿಸಬೇಕು, ರಕ್ಷಿಸಬೇಕು ಅನ್ನುವಂಥ ವಿಷಯವನ್ನೆಲ್ಲ ಹೇಳಿದ್ದಾರೆ. ಮೂಲತಃ ನೋಡಿ, ನಾವು ಇವಾಗ ದಿನವನ್ನೇ ಪ್ರಾರಂಭ ಮಾಡಬೇಕಾದ್ರೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತ ಹೇಳ್ತೀವಿ ಅಲ್ವಾ. ನಾವು ಪಾದವನ್ನು ಈ ಭೂಮಿಯ ಮೇಲೆ ಇಡ್ತಾ ಇದ್ದೀವಿ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳಿಕೊಂಡು ನಮ್ಮ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿಯವರೆಗೂ ಕೂಡ ಇಷ್ಟರ ಮಟ್ಟಿಗೆ ಪರಿಸರವನ್ನು, ಈ ಭೂಮಿಯನ್ನು ಗೌರವಿಸುವಂಥದ್ದು ನಮ್ಮ ಪದ್ಧತಿ. ಹಾಗೆ ಪರಿಸರ ರಕ್ಷಣೆ ಭೂಮಿ ರಕ್ಷಣೆಯಿಂದ ಸಾಧ್ಯ. ಋಗ್ವೇದದಲ್ಲಿ ಎಷ್ಟೋ ಶ್ಲೋಕಗಳು ದ್ಯಾವ ಪೃಥ್ವಿ ಸ್ವರ್ಗ ಭೂಮಿ ಒಟ್ಟಿಗೆ ಇರೋದು ಅಂತ ಕೂಡ ಹೇಳ್ತಾರೆ. ಇನ್ನು ಮಿತ್ರ, ವರುಣ, ಇಂದ್ರ, ಮಾರುತ, ಆದಿತ್ಯ ಇವರೆಲ್ಲ ಈ ಬೆಟ್ಟ, ಕೆರೆ, ಕಾಡು, ನೀರು, ನದಿ ಇವೆಲ್ಲವನ್ನ ನೋಡ್ಕೊಳ್ಳುತ್ತಂತೆ, ಸಮತೋಲನದಲ್ಲಿ ಇರಬೇಕು ಅಂತ ಹೇಳಿ ರಕ್ಷಿಸುತ್ತಂತೆ. ಯಾವಾಗ ಈ ಒಂದು ಚಕ್ರ ಅಲ್ಲೋಲ ಕಲ್ಲೋಲವಾಗುತ್ತೋ ಆಗ ನಾವೆಲ್ಲರೂ ಅತೀವವಾದಂತಹ ಮಳೆ ಅಥವಾ ಬೆಳೆಗಳಲ್ಲಿ ಏರುಪೇರು ಅಥವಾ ನೀರು ಗಾಳಿಯ ಗುಣಮಟ್ಟ ಕಡಿಮೆ ಆಗುವಂಥದ್ದು ಸಾಕಷ್ಟು ವಿಚಾರಗಳು ಇಲ್ಲಿ ಆ ಸಮತೋಲನ ತಪ್ಪಿದಾಗ ಆಗುತ್ತೆ. ಆದರೆ ಯಾವಾಗ ನಾವು ಈ ಭೂಮಿಯ ರಕ್ಷಣೆಯನ್ನು ಮಾಡ್ತಾ ಹೋಗ್ತೀವೋ, ನಾವು ಮನುಷ್ಯರಾಗಿ ಇದ್ರ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕೆ ಹೋಗ್ತೀವೋ, ಆಗ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ, ಸಮತೋಲನದಲ್ಲಿರೋದಕ್ಕೆ ಸಾಧ್ಯವಾಗುತ್ತೆ, ಮತ್ತು ಭೂಮಿಯೇ ಸ್ವರ್ಗ ಆಗುತ್ತೆ ಅನ್ನುವಂಥ ಮಾತು. ಇನ್ನು ಸಾಕಷ್ಟು ಶ್ಲೋಕಗಳು ಪ್ರಕೃತಿ ಅಂತ ಹೇಳಿದಾಗ, ಪರಿಸರ ಅಂತ ಹೇಳಿದಾಗ ಪಂಚಮಹಾಭೂತಗಳ ಬಗ್ಗೆ ನಾವು ಮಾತಾಡ್ತೀವಿ. ವಾಯು, ಅಗ್ನಿ, ಆಕಾಶ, ಜಲ, ಭೂಮಿ. ಭೂಮಿಯ ರಕ್ಷಣೆ, ಪರಿಸರ ಸಂರಕ್ಷಣೆ, ಈ 5 ಪಂಚಭೂತಗಳನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಅಥರ್ವ ವೇದದಲ್ಲಿ ಹೇಳ್ತಾರೆ. ಪೃಥ್ವಿ ಸೂಕ್ತದಲ್ಲಿ ಪುತ್ರೋಹಂ ಪೃಥವ್ಯ ಅಂತ ಹೇಳಿ, ಅಂದರೆ ಭೂಮಿ ನನ್ನ ತಾಯಿ ಮತ್ತು ನಾನು ಆಕೆಯ ಮಗಳು ಅನ್ನುವಂಥ ಒಂದು ಅರ್ಥ. ಹೀಗೆ ಮತ್ತೊಂದು ಶ್ಲೋಕ ಇದೆ. ಕೆರೆ, ಉದ್ಯಾನವನ, ಮೆಟ್ಟಿಲ ಬಾವಿಗಳು ಇವನ್ನೆಲ್ಲ ಮರು ನಿರ್ಮಾಣ ಮಾಡಿದ್ರೆ ಜಲಮೂಲಗಳ ಹೊಸ ಉದ್ಯಾನವನ ನೀಡಿದಂತಹ ಫಲ ಸಿಗುತ್ತೆ ಅಂತ ಹೇಳಿ. ಪರಿಸರ ಸಂರಕ್ಷಣೆ ನಮ್ಮ ಹೊಣೆ. ಹಾಗೆ ಪರಿಸರವನ್ನ ನಾವು ರಕ್ಷಿಸಿದಾಗ, ವೃದ್ಧಿಸಿದಾಗ ಅದರ ಫಲವೂ ಕೂಡ ನಮಗೆ ಸಿಗುತ್ತೆ. ಅದು ನಮ್ಮ ಬದುಕಿನಲ್ಲಿ ನಾವು ಕಾಣ್ತೀವಿ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಿದ್ದ ಹಾಗೆ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.